ಅವಳ ಹೆಸರು ಅಭಿಜ್ಞಾ. ನಾವಿಬ್ರು ಓಪನ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ. ಒಂದು ಮಾನಸಿಕ ಮತ್ತು ದೈಹಿಕ ಸಂಬಂಧಗಳಲ್ಲಿ ಡೀಲ್ ಬ್ರೇಕರ್ ಯಾವ್ದು ಗೊತ್ತಾ? ಒಬ್ರಿಗೊಬ್ರು ಲಾಯಲ್ ಆಗಿಲ್ಲ ಅನ್ನೋದು. ಕತೆ ಪುರಾಣಗಳೆಲ್ಲ ನೋಡಿದ್ರೆ ರೇಣುಕೆ ಇಂದ್ರನ ಮನ್ಸಲ್ಲಿ ನೆನ್ಸಿದ್ದಕ್ಕೆ ಅಂತಾನೆ ಅವಳ ತಲೆ ಕತ್ತರಿಸಲಾಗುತ್ತೆ. ಅದೇ ಮಲ್ಟಿಪಲ್ ಸಂಬಂಧ ಇಟ್ಕೊಂಡಿರೋಂಥ ಕೃಷ್ಣನ ಪೂಜೆ ಮಾಡ್ಲಾಗತ್ತೆ. ಎಂತ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ, ಹಿಪೋಕ್ರಸಿ ಅಲ್ವಾ? ಈ ಕತೆ ಪುರಾಣಗಳಲ್ಲಿ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅನ್ಸಲ್ವಾ? ಈ ಮದ್ವೆ ಅನ್ನೋ ಕಾನ್ಸೆಪ್ಟು ಕೂಡ ಹೆಣ್ಣನ್ನ ಟ್ರ್ಯಾಪ್ ಮಾಡ್ತಾರೆ ಅನ್ಸ್ಬಿಟ್ಟು ನನಗೆ ಮದ್ವೆ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಆಗ್ಲೇ ನನಗೆ ಈ ಓಪನ್ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾಗಿದ್ದು. ಜೀವನದಲ್ಲಿ ಒಬ್ರ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ಸಂಬಂಧ ಬೆಳೆಯೋದು ಸಹಜ. ಅವ್ರ ಜೊತೆ ನಮ್ಮ ಕಷ್ಟ ಸುಖ ನೋವು ಬೇಜಾರು ಇವೆಲ್ಲ ಹಂಚ್ಕೋಬೇಕು ಅನ್ಕೊಂತೀವಿ, ಅದು ಸ್ವಾಭಾವಿಕ. ಅದೇ ಸಂಬಂಧಕ್ಕೆ ಬೇಲಿ ಹಾಕೋದು, ಆಸ್ತಿ ಅನ್ಕೊಳ್ಳೋದು ಇದೆಲ್ಲ ಅಸ್ವಾಭಾವಿಕ. ಈಗಿರೋ ಸಂಬಂಧದಲ್ಲಿ ನನ್ಗಾಗ್ಲಿ ಅವಳಿಗಾಗ್ಲಿ ಇನ್ನೊಬ್ರ ಜೊತೆ ಸಂಬಂಧ ಬೆಳೆದ ತಪ್ಪೇನು? ಐ ಥಿಂಕ್ ಮೊನೋಗಮಿ ಇಸ್ ಓವರ್ ರೇಟೆಡ್. ನನಗೆ ಅಭಿಜ್ಞಾಳಲ್ಲಿ ಅಂತ ಸಂಗತಿ ಸಿಕ್ಕಿದ್ದಾಳೆ. ಅವಳಿಗೂ ನಾನು ಅಂದ್ರೆ ಹಾಗೆ. ಸೊ ವಿ ಆರ್ ಪ್ರೈಮರಿ ಪಾರ್ಟ್ನರ್ಸ್. ನಾಳೆ ದಿವಸ ನಾನಾಗ್ಲಿ ಅವಳಾಗ್ಲಿ ಬೇರೆ ಸಂಬಂಧದಲ್ಲಿ ತೊಡ್ಕೋಬಹುದು, ಬಟ್ ಆದರೆ ಪ್ರೈಮರಿ ಪಾರ್ಟ್ನರ್ಸ್ ಬಳಿ ಮುಚ್ಚಿಡಬಾರ್ದು. ಬಿಡಿ, ನಿಮ್ಗೆ ಈಗ ಅರ್ಥ ಆಗುವಂಥದ್ದಲ್ಲಿ ನೀವಿಲ್ಲ. ಎನಿವೆ, ವಿ ಬೋತ್ ಲವ್ ಈಚ್ ಅದರ್. ನಮ್ಗೆ ಆಶೀರ್ವಾದ ಮಾಡಿ. ಇಷ್ಟೇ. ನಾಳೆ ನಾನು UK ಹೋಗ್ತಾ ಇದ್ದೀನಿ. ಬರೋದು 1 ತಿಂಗಳಾಗ್ಬೋದು. ಅಭಿಜ್ಞಾ ಕೂಡ ಜೊತೆಗೆ ಬರ್ತಿದ್ದಾಳೆ. ಸಿ ಯು ಪೀಪಲ್ ಸೂನ್.